ಸರಿ ಮೇಡಮ್, ನಾನಿನ್ನು ಬರ್ತೀನಿ. ಓಕೆ ಸರ್, Thank you. ಥ್ಯಾಂಕ್ ಯು. ತುಳಸಿ, ಬೇಜಾರಾಗ್ಬೇಡ, ಧೈರ್ಯವಾಗಿರು. ನೋಡು, ಶಿವೋರ್ಗೇನೂ ಆಗಲ್ಲ. ನಮ್ಮ ಪರವಾಗಿ ಯಾರೂ ಇಲ್ಲ ಅಂದ್ರೂ ಆ ದೇವ್ರಿದ್ದಾನೆ, ಅವ್ರು ನಮ್ಮ ಕೈ ಬಿಡಲ್ಲ. ಈಗೇನು ಆ ದೇವ್ರು ನಮ್ಮ ಕೈ ಹಿಡ್ದಿದ್ದಾನ ತಹಸೀಲ್ದಾರ್? ಕೈ ಬಿಟ್ಟಿದ್ದಾನಲ್ಲ. ಇಷ್ಟೆಲ್ಲ ನೋವು ಅನುಭವಿಸ್ತಾ ಇದ್ರು ಆ ದೇವ್ರು ಏನ್ ಸಹಾಯ ಮಾಡಿದಾನ ನಮ್ಗೆ? ಮಾಡ್ತಾನೆ, ಖಂಡಿತವಾಗ್ಲೂ ಸಹಾಯ ಮಾಡ್ತಾನೆ. ಯಾವಾಗ ಗೊತ್ತಾ, ನಾವು ಸಂಪೂರ್ಣವಾಗಿ ಸೋತು ಇನ್ನು ನಮ್ಮ ಕೈಲಾಗಲ್ಲ ಅಂತೀವಲ್ಲ, ಆಗ ಆ ದೇವ್ರು ನಮಗೆ ಸಹಾಯ ಮಾಡೇ ಮಾಡ್ತಾನೆ. ಅವ್ರಿನ್ನೂ ನಮ್ಮ ಕಡೆ ದಯೆ ತೋರಿಲ್ಲ ಅಂದ್ರೆ ಅದ್ರ ಅರ್ಥ ಈ ಸಂದರ್ಭನ ಗೆಲ್ಲೋ ದಾರಿ ನಮ್ ಕಣ್ಮುಂದೆನೇ ಇದೆ ಅಂತ. ಅದನ್ನ ನಾವು ಕಂಡ್ಕೊಳ್ಳಿ ಅಂತ ಅವ್ನು ಸುಮ್ಮನೆ ಇದ್ದಾನೆ ಅನ್ಸುತ್ತೆ. ಏನ್ ದಾರಿ ಇದೆಯೋ ಏನೋ, ನನಗಂತೂ ಏನೂ ಕಾಣಿಸ್ತಿಲ್ಲ. ನೀವೇ ನನ್ನ ಪಾಲಕ್ ದೇವ್ರು ತಹಸೀಲ್ದಾರ್, ನೀವೇ ನನಗೆ ಸಹಾಯ ಮಾಡಬೇಕು. ಅಯ್ಯೋ, ಅಷ್ಟು ದೊಡ್ಡ ಮಾತೆಲ್ಲ ಯಾಕೆ? ನನ್ನ ಪ್ರಯತ್ನನ ನಾನು ಖಂಡಿತ ಮಾಡ್ತೀನಿ. ಮಾಡದೇ ಇರೋ ತಪ್ಪಿಗೆ ಶಿವ ಅವರು ಬಲಿಪಶು ಆಗಿದ್ದಾರೆ. ತಪ್ಪು ಮಾಡಿರೋ ಜ್ಯೋತಿ ಅವ್ರನ್ನ ಕಾಪಾಡಬೇಕಾಗಿದೆ. ಈಗ ಶ್ರೀರಾಮ್ ಪರವಾಗಿ ದ್ರೋಣ ಅವರಿದ್ದಾರೆ. ಅವ್ರೇನ್ ಮಾಡ್ತಾರೋ ಮಾಡ್ಲಿ, ನಾವೇನ್ ಮಾಡ್ಬೇಕೋ ಅದನ್ನ ನಾವು ಮಾಡೋಣ. ಹೆದರ್ಕೋಬೇಡ, ನಿಮ್ಮಣ್ಣ ಖಂಡಿತವಾಗ್ಲೂ ಬಿಡುಗಡೆ ಆಗ್ತಾರೆ.